ಪ್ರೆಸೆಂಟ್ ಅದೇ ಹೇಳಿದೆ ಮತ್ತೆ ಪ್ರಜಾಕೀಯ ಉಪೇಂದ್ರ ಸರ್ ಟಾಪಿಕ್ ಇವಾಗ ಬಂದಾಗ ಸುಮಾರು ವಿಚಾರಗಳು ಈ ಒಂದು ಇದರಲ್ಲಿ ಸೊ ಕರ್ನಾಟಕ ಪಾಲಿಟಿಕ್ಸಲ್ಲಿ ನಿಮ್ಮ ಜೊತೆ ಸಾಕಷ್ಟು ವಿಚಾರಗಳು ತಳ್ಕಾಕೊಳ್ಳುತ್ತೆ. ಸೊ ಹೌದು, ನಟ ಆ ಒಂದು ಅರ್ಹತೆ ಇರೋದು ಉಪೇಂದ್ರ ಸರ್ಗೆ. ಆಲ್ರೆಡಿ ಪ್ರಜಾಕೀಯ ಪಕ್ಷ ಇದೆ. ಸೊ ಅವ್ರು ಬಂದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಅಭಿಪ್ರಾಯ ಅಂದರೆ ಸರಾಸರಿ ತಗೊಳ್ಳೋದಾದ್ರೆ 80% ಜಾಸ್ತಿ ಜನ ಉಪೇಂದ್ರ ನಿಮ್ಮ ಹೆಸರನ್ನ ತಗೊಳ್ಳೋದು. ಅದ್ರ ಜೊತೆಗೆ ಸಾಕಷ್ಟು ಸ್ಯಾಂಡಲ್ವುಡ್ ನಟರನ್ನ ಹೆಸರು ಕೂಡ ತಗೊಳ್ತಾರೆ. ಸೊ ನಿಮಗೇನಾದರೂ ಅನಿಸಿದೆ ಸರ್ ಯಾವತ್ತಾರು ಈ ಒಂದು ನಟರನ್ನ ನಮ್ಮ ಪಕ್ಷಕ್ಕೆ ಕರ್ಕೋಬೇಕು ಅಥವಾ ಅವರೇನಾದರೂ ನಿಮ್ಮ ಪಕ್ಷಕ್ಕೆ ಬರೋ ಥರ ಏನಾದ್ರು ಮಾತಾಡಿದಾರ ಅಂತ? ಇಲ್ಲ, ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ನೀವು ಸ್ಟಾರ್ ಪವರ್ ನೋಡಿ ಓಟ್ ಹಾಕ್ಬೇಡಿ. ಓಕೆ, ಅದು ನಾನು ಬಯಸ್ತಾ ಇಲ್ಲ, ನನ್ನಿಂದನೂ ಬಯಸ್ತಿಲ್ಲ. ನಾನು ಅದಕ್ಕೆ ಇಷ್ಟು ದಿನ ನಾನು ಹಿಂದೆ ಉಳಿದಿದ್ದೆ ಅದಕ್ಕೋಸ್ಕರ. ಓಕೆ, ಯಾಕಂದರೆ ಉಪೇಂದ್ರನ್ ನೋಡಿ ಓಟ್ ಹಾಕೋದಲ್ಲ, ಅದು ಈ ವಿಚಾರಗಳು ನೋಡಿ ಇದನ್ನೆಲ್ಲ ತಿಳ್ಕೊಳ್ಳಿ, ಇದನ್ನು ಮಾಡಿ ಅಂತ. ಓಕೆ. ಸೊ ಆ ಥರ ಆಗಬೇಕು ಅಂತ ಬಯಸಿದ್ರೆ ಅದು ಆಗ್ಬೋದೇನೋ, ಗೊತ್ತಿಲ್ಲ ನನಗೆ. ಓಕೆ. ಸೊ ಅಲ್ಲ, ಪರ್ಟಿಕ್ಯುಲರ್ ಆಗಿ ಹೆಸರು ಹೇಳೋದಾದ್ರೆ ಈಗ ಯಶ್ ಅವರಾಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಸಾಕಷ್ಟು ಜನರ ಹೆಸರು ಕೂಡ ಸೇರುತ್ತೆ. ಹೌದು, ಈ ತರ ಸ್ಟಾರ್ಗಳು ಒಂದಾಗಿ ಒಂದು ಪಕ್ಷ ಮಾಡ್ಬೋದು ಅಂದ್ರೆ ಪಾಸಿಬಲ್ ಇದೆಯೋ ಕೇಳಬೇಕಲ್ಲ ಸರ್, ಪಾಸಿಬಲ್ ಇದೆಯೋ ಗೊತ್ತಿಲ್ಲ, ಅದು ಅವ್ರು ಸಿಕ್ಕಿದಾಗ ನೀವು ಅವ್ರನ್ನೇ ಕೇಳಿ. ಓಕೆ. ಅಲ್ಲ, ನಿಮ್ಗೆ ಏನಾದ್ರು 100% ಎಲ್ಲರೂ ಕೂಡ ನಾನು ಪ್ರೆಸ್ ಮೀಟ್ ಆಗಿರ್ಬೋದು, ನಿಮ್ಮ ಬಗ್ಗೆ ಯಾರನ್ನಾದ್ರು ನಟರನ್ನ ಕೇಳಿದಾಗ ಆಗಿರ್ಬೋದು, ಅವರು ನಿಮ್ಮ ಸಿನಿಮಾದ ಒಟ್ಟಾರೆ ವಿಚಾರಗಳ ಜೊತೆಗೆ ನಿಮ್ಮ ಪ್ರಜಾಕೀಯ, ನಿಮ್ಮ ಪಾಲಿಟಿಕ್ಸ್ ಬಗ್ಗೆನೂ ಕೂಡ ಮಾತಾಡಿರ್ತಾರೆ. ಅಂದರೆ ಹೌದು, ಉಪೇಂದ್ರ ಸರ್ ಒಳ್ಳೆ ಹೆಜ್ಜೆ ಇಟ್ಟಿದ್ದಾರೆ, ಅವರಿಗೆ ಹೌದು ಅವ್ರು ಹೋಗ್ತಾ ಕರೆಕ್ಟ್ ಆಗಿದೆ ಹೆಜ್ಜೆ, ಏನೋ ಒಂದು ಬದಲಾವಣೆ ತರೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಇಂಡೈರೆಕ್ಟ್ ಆಗಿರ್ಬೋದು, ಡೈರೆಕ್ಟ್ ಆಗಿರ್ಬೋದು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನಿಮ್ಗೆ ಏನಾದರೂ ಹಂಗನ್ಸಿದೆ ಯಾವತ್ತು ಬನ್ನಿ ಈಗ ನೋಡಿ ಆಯ್ತು ಮಾಡೋಣ, ಫುಲ್ ಫ್ಲೆಡ್ಜ್ ಆಗಿ ಹೋಗೋಣ, ನೀವು ಕೂಡ ಸಪೋರ್ಟ್ ಬನ್ನಿ ಅಂತ ಡೈರೆಕ್ಟ್ ಆಗಿ ಯಾರು ಅಪ್ರೋಚ್ ಮಾಡಿದ್ದೀರಾ ಅಂತ? ಅಲ್ಲ, ಇದರಲ್ಲಿ ಕೇಳೋದೇನಿದೆ, ಇದು ಪ್ರಜೆಗಳ ಪಕ್ಷ ಇದು. ಓಕೆ. ಇದರಲ್ಲಿ ಯಾರು ಬೇಕಾದ್ರೂ ಇನ್ವಾಲ್ವ್ ಆಗೋದು. ನಾನು ಪ್ರಜೆನೆ, ಅವರು ಪ್ರಜೆನೆ. ಆರ್ಟಿಸ್ಟ್ ಆಗಿ ಅದು ಪ್ರೊಫೆಷನ್ ಅಷ್ಟೇ. ಓಕೆ. ಪ್ರಜೆಯಾಗಿ ಇದು ಕರೆಕ್ಟ್ ಅನ್ಸಿದ್ರೆ ಯಾರು ಬೇಕಾದ್ರೂ ಸಪೋರ್ಟ್ ಮಾಡ್ಬೋದು.